ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಕಲ್ಯಾಣ ಕರ್ನಾಟಕದ 371 ಜೆ ಕಲಂ ವಿರೋಧಿ ಹಾಗೂ ಸಂವಿಧಾನ ವಿರೋಧಿ ಬೆಂಗಳೂರಿನ ಹಸಿರು ಪ್ರತಿಷ್ಠಾನದ ಹೋರಾಟವನ್ನು ಖಂಡಿಸಿ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ಬೀದರ್ನ ಬಿ.ವಿ. ಭೂಮರೆಡ್ಡಿ ಕಾಲೇಜಿನಲ್ಲಿ ವಿಶೇಷ ಸಭೆ ಹಮ್ಮಿಕೊಳ್ಳಲಾಯಿತು. ಹಲವು ಸಂಘ ಸಂಸ್ಥೆಯ, ಶಿಕ್ಷಣ ಸಂಸ್ಥೆಯ ಪ್ರಮುಖರು, ಹೋರಾಟಗಾರರು, ಪ್ರಗತಿಪರರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಜೊತೆಗೆ ದಿನಾಂಕ 29/6/2024 ಮುಂಜಾನೆ 10 ಗಂಟೆಗೆ ಬೀದರ್ನ ಅಂಬೇಡ್ಕರ್ ವೃತ್ತದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ನಿರ್ಧರಿಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲ ಪ್ರಗತಿಪರರು, ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರು, ಪದಾಧಿಕಾರಿಗಳು, ಸದಸ್ಯರು, ಎಲ್ಲ ಶಿಕ್ಷಣ ಸಂಸ್ಥೆಯ ಪ್ರಮುಖರು, ಸಿಬ್ಬಂದಿ ವರ್ಗದವರು, ಎಸ್ಎಸ್ಎಲ್ಸಿ ಮತ್ತು ಮೇಲ್ಪಟ್ಟ ಕಾಲೇಜಿನ ವಿದ್ಯಾರ್ಥಿಗಳು ಆದಿಯಾಗಿ ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಸೇರುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡುವುದಾಗಿ, ನಮ್ಮ ಹಕ್ಕನ್ನು ಉಳಿಸಿಕೊಳ್ಳಲು ಎಲ್ಲರೂ ಕೈಜೋಡಿಸುವುದಾಗಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಸುರೇಶ್ ಚೆನ್ನಶೆಟ್ಟಿ, ರವಿಸ್ವಾಮಿ ನಿರ್ಣ ಸೇರಿದಂತೆ ಇನ್ನಿತರರು ಮಾತನಾಡಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗುರುಬಸವ ಪಟ್ಟದೇವರು, ಬಸವರಾಜ್ ಜಾವಶೆಟ್ಟಿ, ಕಲಬುರಗಿಯ ಬಸವರಾಜು ದೇಶಮುಖ, ಹಿರಿಯ ಚಿಂತಕರಾದ ಆರ್.ಕೆ. ಹುಡಗಿ, ಲಕ್ಷ್ಮಣ ದಸ್ತಿ, ಶಿವಶರಣಪ್ಪ ವಾಲಿ, ಡಾಕ್ಟರ್ ರಜನೀಶ್ ವಾಲಿ, ಶ್ರೀಕಾಂತ್ ಸ್ವಾಮಿ, ದೀಪಕ್ ವಾಲಿ, ಬಾಬು ವಾಲಿ, ಬಸವರಾಜ್ ದನ್ನೂರ್, ವಿನಯ ಮಾಳಗೆ, ಸೋಮಶೇಖರ್ ಪಾಟೀಲ್ ಗಾದಗಿ, ರೇವಣಸಿದ್ದ ಜಲಾದೆ, ವಿಜಯಕುಮಾರ್ ಸೋನಾರೆ, ಶರಣಪ್ರಕಾಶ್ ಸೇರಿದಂತೆ ಇನ್ನಿತರರಿದ್ದರು. ಇಲ್ಲಿ ಹೇಳುವಂತ ಅವಕಾಶ ತಮ್ಗೆಲ್ಲರಿಗೂ ಇಲ್ಲಿದೆ. ಅದಕ್ಕೆ ದಯವಿಟ್ಟು ಮತ್ತೆ ನಾವು ಅದನ್ನೇ ಪುನರಾವರ್ತನೆ ಮಾಡಲಿ. ಬರುವ ದಿನಗಳಲ್ಲಿ ನಮ್ಮ ಹೋರಾಟ ಹೇಗಿರಬೇಕು ಮತ್ತು ಯಾವತ್ತು ಮಾಡಬೇಕು ಅನ್ನೋ ದಿಶೆಯಲ್ಲಿ ನಾವು ನಮ್ಮ ಸಲಹೆಗಳನ್ನ ಇವತ್ತು ನೀಡಬೇಕಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಹಿರಿಯರು ಮತ್ತೆ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ. ಹಿರಿಯ ಸೋದರ ಬಾಬು ಅಲಿರೋರು ಇರ್ಬೋದು, ಬಸವರಾಜ್ ಧನ್ನೂರವ್ರು ಇರ್ಬೋದು, ನಮ್ಮ ರಾಜಣ್ಣ ಹಲ್ಬರ್ಗಿಯವ್ರು ಇರ್ಬೋದು, ನಮ್ಮ ಅನುದಾನ ರಹಿತ ಶಾಲಾ ಸಂಘದ ಅಧ್ಯಕ್ಷ ರಾಜೇಂದ್ರ ಮಣಿಗೇರಿ ಸರ್, ದಯವಿಟ್ಟು ಅವರು ಇದ್ರೆ ಮುಂದುಗಡೆ ಬರ್ಬೇಕಂತ ಮನವಿ ಮಾಡ್ತೇನೆ. ಅನೇಕ ನಮ್ಮ ಚಂದ್ರಶೇಖರ್ ಪಾಟೀಲ್ರು, ನಮ್ಮ ಕಾರಂಜ ಸಂತೋಷ ಹೋರಾಟ ಸಮಿತಿ, ಈ ತರ ಅನೇಕ ಗಣ್ಯರು, ನಮ್ಮ ಮಹಿಳಾ ಲೇಖಕ ಸಂಘದ ಸೋದರಿ ಭಾರತಿ ವಸ್ತು ಇದ್ದಾರೆ, ಇನ್ನೋರ್ವ ಸೋದರಿ ಜಯ ಯದ್ಲಾಪುರ ಇದ್ದಾರೆ. ಈ ತರ ನಮ್ಮ ರವಿಸ್ವಾಮಿ ಅವರು ಆಕ್ಚುಲಿ ಬೀದರ್ನಿಂದ ಬೆಂಗಳೂರಿಗೆಲ್ಲ ದಿಲ್ಲಿವರೆಗೂ ಸಹ ಈ 370 ಹೋರಾಟ ಅನೇಕ ಜನ ಅವ್ರಿವ್ರು ಅಂದ್ರೆ ಎಲ್ಲನೇ ತಪ್ಪಾಗ್ಬಿಟ್ಟು. ನಮ್ಮ ಪ್ರಶಾಂತ್ ಭಾವಿಕಟ್ಟೆಗೆ ಅನೇಕ ಕನ್ನಡ ಪರ ಹಿಡ್ಕೊಂಡು ಎಲ್ಲ ಸಂಘಟನೆ ಪ್ರಮುಖರು ಈ ಸಂದರ್ಭದಲ್ಲಿ ನಾವು ಭಾಗವಹಿಸಿದ್ವಿ. ಅದಕ್ಕೆ ನೇರವಾಗಿ ಬೀದರ್ನ ಹೋರಾಟದ ಒಂದು ರೂಪುರೇಷೆ ಹೇಗಿರ್ಬೇಕು, ಯಾವತ್ತು ಮಾಡಬೇಕು ಅನ್ನೋ ದಿಶೆಯಲ್ಲಿ ಒಂದು ಸ್ವಲ್ಪ ಚಿಂತನೆಯನ್ನ ಮಾಡಬೇಕಾಗಿದೆ. ಬಹುಶಃ ಈ ಸಭೆ ಬರೀ ನಾನು ನೆಪ ಮಾತ್ರ ಅಷ್ಟೇನೆ. ಮಂಡ್ಯ ಅಣ್ಣ ರಜನೀಶ್ ವಾಲಿ ಅವರಿಗೆ ಇದು ಪೂರಾ ಅವ್ರ ತಲೆ ಮೇಲೆ ವಜ್ಜಿತ ಅವ್ರ ಸಭೆಗೆ ಅವತ್ತು ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಸಭೆ ಕರ್ಲಕ್ಕೆ ಅವ್ರು ಹೇಳಿದ್ದಾರೆ. ಹೀಗಾಗಿ ಇಂಥ ಒಂದು ಸ್ಥಳದ ಅವಕಾಶ ಮಾಡ್ಕೊಂಡು ನಾನು ರಜನೀಶ್ ವಾಲಿ ಅವ್ರಿಗೆ ಬಂದು ಹೇಳ್ತೀನಿ. ನಾವು ನೇರವಾಗಿ ಬೀದರ್ಗೆ ನಾವು ಮತ್ತೆ ಹೋರಾಟ ಇಳಿಬೇಕಂತ ಇಲ್ಲೆಲ್ಲ ನಮ್ಗೆ ಗೊತ್ತಾಗ್ತಿದೆ ಇಳಿಬೇಕಾಗಿದೆ ಅಂತೇಳಿ ಆ ದಿಶೆಯಲ್ಲಿ ನೇರವಾಗಿ ತಮ್ಮ ಸಲಹೆಗಳನ್ನ ನೀಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ಆರಂಭದಲ್ಲಿ ಇವರೇನದೇ ನಮ್ಮ ಜೊತೆಗೆ ಇರಿಯಂತ ಆರ್.ಕೆ. ಹುಡುಗಿ ಸರ್ ಅವರು ಬಂದಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳ ಹೋರಾಟದ ರೂಪುರೇಷೆಗಳು ಅವರು ಒಂದಿಷ್ಟು ಹೇಳ್ತಾರೆ. ನಾವು ಏನು ಮಾಡ್ಬೇಕು ಅನ್ನೋದು ನೇರವಾಗಿ ಈ ಹೋರಾಟದ ಕುರಿತು ನಾವು ರೂಪುರೇಷೆಗಳ ಬಗ್ಗೆ ಒಂದಿಷ್ಟು ಮಾತಾಡೋಣ. ಮುಂದೆ ನಮ್ಮ ಜಲದ ಸರ್ ಅವರಿದ್ದಾರೆ. ಬಹುಶಃ ಕರ್ನಾಟಕ ನಮ್ಮ ಬೆಂಗಳೂರಿನಲ್ಲಿ 2 ಸಲ ಈ ಭಾಗದ ಕನ್ನಡ ಶಾಲೆ ಸ್ಥಿತಿಗೆ ತಗೊಂಡು ಸ್ವತಃ ಶಿಕ್ಷಣ ಮಂತ್ರಿಯವರಿಗೆ ಜೊತೆ ಕೂಡಿಸ್ಕೊಂಡು ಬಹಳ ದೊಡ್ಡ 2-3 ಸಭೆಗಳಲ್ಲಿ ಆದ್ರೂ ಸಹ ಇನ್ನೂ ಹೋರಾಟ ಅಂತಿಮ ರೂಪಕ್ಕೆ ಇವತ್ತು ಆಗಲ್ಲ. ಅಂದ್ರೆ ದಸ್ತಿ ಸರ್ ಹೇಳಿದಂಗೆ ಏನಿದ್ರು ಈ ಭಾಗದಲ್ಲಿ ಹೆಂಗೆ ಅವರು ನಿಷ್ಕಾಳಜಿಯಿಂದ ನೋಡ್ತಾರಲ್ಲ ಅನೇಕ ಉದಾಹರಣೆ ನಮ್ಮ ಜೊತೆಗಿದ್ದಾರೆ. ಹಿರಿಯ ಸ್ವಂತ ನಮ್ಮ ಮಾಳಪ್ಪ ಅಡ್ಸರಣ್ಣವ್ರು ಅದೇ ಅನೇಕ ಜನ ಗಣ್ಯರು ಭಾಗವಹಿಸಿದ್ರಿ. ಮತ್ತೊಮ್ಮೆ ಅವ್ರಿವ್ರೆಂದರೆ ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ಈ ಸಭೆಗೆ ನಾನು ಹಾರ್ದಿಕವಾದ ಸ್ವಾಗತ ಕೋರ್ತೀನಿ. ಎಲ್ಲ ಬಂಧುಗಳೇ, ಇದೇ ಬರುವ ದಿನಾಂಕ 29 ಜೂನ್ ಬೆಳಗ್ಗೆ 11 ಗಂಟೆಗೆ ಇದಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಏನ್ 371 ಇದೆ ಅದನ್ನ ರದ್ದು ಮಾಡಬೇಕು ಅಂತ ಕೆಲವರು ಪಟ್ಟಬಿದ್ರ ಹಿತಾಸಕ್ತಿಗಳು ಅದಕ್ಕೆ ಆ ಭಾಗದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅದನ್ನ ಒಂದು ಸವಾಲಾಗಿ ಸ್ವೀಕಾರ ಮಾಡಿ, ಅದನ್ನೊಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ, ಅದನ್ನ ಇಲ್ಲಿ ಇದರಲ್ಲಿ ಎಲ್ಲಾ ಧರ್ಮೀಯರು, ಎಲ್ಲಾ ಜಾತಿಯವರು, ಇಡೀ ಅಖಂಡ ನಮ್ಮ ಬೀದರ್ ಜಿಲ್ಲೆ ಎಲ್ಲರೂ ಸೇರ್ಕೊಂಡು, ಮಠಾಧೀಶರು ಎಲ್ಲರೂ ಸೇರ್ಕೊಂಡು ಒಂದು ಬೃಹತ್ ರ್ಯಾಲಿಯನ್ನ ಆಯೋಜಿಸಲಾಗಿದೆ. ಅದಕ್ಕೆ ತಾವೆಲ್ಲರೂ ಇದರಲ್ಲಿ ಶಿಕ್ಷಣ ಸಂಸ್ಥೆಯವರು, ವಿದ್ಯಾರ್ಥಿಗಳು,
ಎಲ್ಲರೂ ಪಾಲ್ಗೊಂಡು ಈ ಬೃಹತ್ ರ್ಯಾಲಿಯನ್ನ ಬೀದರ್ ಐತಿಹಾಸಿಕದಲ್ಲೇ ಅಂತ ರ್ಯಾಲಿ ಆಗಬಾರ್ದು, ಅಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಬೇಕು. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಇದರಲ್ಲಿ ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಏನು ಭೇದ ಭಾವ ಬೇಡ. ಎಲ್ಲರಿಗೂ ಇದು 371 ಅನ್ವಯ ಆಗ್ತದೆ. ಎಲ್ಲರೂ ಸೇರ್ಕೊಂಡು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಕಳಕಳಿಯಿಂದ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. 29 ಜೂನ್ ಬೆಳಗ್ಗೆ 11 ಗಂಟೆ ಕಾಲ ಹೋರಾಟ ಮಾಡೋ ಮುಖಾಂತರ ಇವತ್ತ ಕಲ್ಯಾಣ ಕರ್ನಾಟಕ ಅಂದ್ರೆ 371ನೇ ಕಲಂ ಜೆ ತಿದ್ದುಪಡಿ ಸಿಗಲಕ್ 30-35 ವರ್ಷ ಸತತ ಹೋರಾಟ ಮಾಡ್ಯಾರ ನಿಮ್ಮ ಹಿರಿಯರು. ಆ ಹೋರಾಟ ಮುಖಾಂತರ ಕೇಂದ್ರ ಸರ್ಕಾರದ ಗಮನ ಸೆಳೆದು 371ನೇ ಜೆ ಕಲಂ ತಿದ್ದುಪಡಿ ಆದ್ಮೇಲೆ ಈಗ ರಾಜ್ಯದ ಕೆಲವೊಂದು ಸಂಘಟನೆಗಳು ಈ ಭಾಗಕ್ಕೆ ಸಿಕ್ಕದ, ಕಲ್ಯಾಣ ಕರ್ನಾಟಕಕ್ಕೆ ನಮ್ಗೇನು 371 ಜೆ ಕಲಂ ಸಿಕ್ಕದ, ಅದು ಇವ್ರಿಗೆ ಏನದ ಅಂತಂದ್ರೆ ಇವರಿಗೆ ಸಿಗಬಾರ್ದು ಇದು ಉದ್ದೇಶ ಅಂತೇಳಿ ಎಲ್ಲ 18 ಹಸಿರು ಸೇನೆ ಅಂತೇಳಿ ಬೆಂಗಳೂರಲ್ಲಿ ಒಂದು ಹೋರಾಟ ರೆಡಿ ಮಾಡ್ಕೊಂಡ್ರು. ಅವರೆಲ್ಲ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಎಲ್ಲಾ ಜಿಲ್ಲೆಯಲ್ಲಿ ಅಂದ್ರೆ ಮಾಡ್ತಾ ಇದ್ದಾರೆ. ಅಂದ್ರೆ ಮೊನ್ನೆ PSI ಇದರಲ್ಲಿ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಬಹಳಷ್ಟು ಹುದ್ದೆಗಳು ಸಿಕ್ಕವ. ಬಹಳಷ್ಟು ಜನ ಅಂದ್ರೆ ಡಾಕ್ಟರ್, ಇವತ್ತು ಇಂಜಿನಿಯರ್, ಬಹಳ ಮಕ್ಕಳಿಗೆ ಅಂತಂದ್ರೆ ಬಹಳ ಒಳ್ಳೆ ಅವಕಾಶ ನಮ್ಗೆ ಸಿಕ್ಕದ. ಇಷ್ಟು ವರ್ಷ ಕಷ್ಟಪಟ್ಟ ಮೇಲೆ ನಮ್ಗೆ ಸಿಕ್ಕದ, ನಮ್ಗೆ ಸಿಕ್ಕಿದ ಮೇಲೆ ಅವ್ರಿಗೆ ತಕ್ಲೀಫ್ ಆಗ್ತಾ ಇದೆ. ಇವತ್ತು ಕೇಳ್ರಿ, ಬೇರೆ ನಿಮ್ಗೆ ಏನ್ ಬೇಕಾದ್ರು ಕೇಳ್ರಿ, ನಮ್ ಕೊಡ್ರಿ ಅಂತ ಹೇಳಿ ಕೇಳ್ರಿ. ಇವ್ರಿಗೆ ಕೊಟ್ಟಿದ್ ಬೇಡ ಅಂಬುದು ನಿಮ್ಗೆ ನ್ಯಾಯವಂತ ಮಾತಾಡ್ಲಿಲ್ಲ. ಯಾಕಂದ್ರೆ ನನಗೆ ಏನಾದ್ರು ಬೇಕಾದ್ರೂ ನಾ ಕೇಳ್ಬೋದು, ಹೊರತಾಗ ಅವನಿಗೆ ಕೊಟ್ಟಿದಿ ಅವ್ರಿಗೆ ಕಟ್ಟಿದಿ ಅನ್ನೋ ತಪ್ಪಾಗ್ತದ. ಇವತ್ತ ಇಷ್ಟೊತ್ತು ನಾವು ಬಹಳಷ್ಟು ಹೋರಾಟ ಮಾಡಿದೆವು. ಇವತ್ತ ಪರಮ ಪೂಜ್ಯ ಅಪ್ಪಾಜಿ ಅವರ ನೇತೃತ್ವ, ಅವರ ಅಧ್ಯಕ್ಷತೆಯಲ್ಲಿ ಏನಂದ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಕಲ್ಯಾಣ ಕರ್ನಾಟಕದ ಬೀದರಿಂದ ಚಾಲು ಮಾಡಿ ಕಲ್ಯಾಣ ಕರ್ನಾಟಕದ 6-7 ಜಿಲ್ಲೆಗಳಲ್ಲಿ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಉಗ್ರವಾದ ಹೋರಾಟಕ್ಕೆ ಇರಬೇಕಾಗ್ತದೆ. ಇವತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ನಿಮ್ಗೆಲ್ಲರಿಗೂ ನಮಸ್ಕರಿಸುತ್ತಾ, ಯಾಕಂದ್ರೆ ಆತ್ಮೀಯರು ನಿಮ್ದು ಸಹಕಾರ ಇದ್ದಾಗ ಮಾತ್ರ ಏನಂತ ಸರ್ಕಾರಕ್ಕೆ ಮುಟ್ಟಿಸುವಂತ ಸ್ಥಿತಿ ಆಗ್ತದೆ. ನಿಮ್ಗೆಲ್ಲರಿಗೂ ವಂದಿಸುತ್ತೇನೆ. ಡಾಕ್ಟರ್ ರವಿಸ್ವಾಮಿ ನಿರ್ಣ, ಕನ್ನಡ ಸೇನೆ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು.